ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂದ್ರೆ ಸೊಸೈಟಿಯಲ್ಲಿ ಡಿವಿಷನ್ಸ್ ಕ್ರಿಯೇಟ್ ಆಗತ್ತೆ. ಇದು ಇನ್ಈಕ್ವಾಲಿಟಿ ಮತ್ತು ಡಿಫರೆನ್ಸಸ್ಗೆ ಕಾರಣ ಆಗತ್ತೆ. ಹಿಸ್ಟ್ರಿಯಲ್ಲಿ ನೋಡಿದ್ರೆ ಅಮೆರಿಕಾ ಅಲ್ಲಿ ಬ್ಲ್ಯಾಕ್ ಪೀಪಲ್ಗೆ ಸ್ಕೂಲ್ಸ್ ಅಟೆಂಡ್ ಮಾಡಕ್ಕೆ ಅಲೌ ಇರಲಿಲ್ಲ. ಇಂಡಿಯಾ ಅಲ್ಲಿ ಅನ್ಟಚಬಲ್ಸ್ಗೆ ವೆಲ್ಸ್ ಮತ್ತು ಲೇಕ್ಸಿಂದ ನೀರು ತಗೊಳಕ್ಕೆ ಕೂಡ ಅಲೌ ಇರಲಿಲ್ಲ. ಗ್ರೇಟ್ ಕನ್ನಡ ಪೋಯೆಟ್ ಪಂಪ ಹೇಳಿದ್ರು, ಟ್ರೂಲಿ ದ ಹೋಲ್ ಮ್ಯಾನ್ಕೈಂಡ್ ಇಸ್ ಒನ್, ಅಂದ್ರೆ ಎಲ್ಲ ಹ್ಯೂಮನ್ಸ್ ಈಕ್ವಲ್. ಆದ್ರೂ ಕೂಡ ಕಾಸ್ಟ್, ಜೆಂಡರ್, ರೀಜನ್, ರಿಚ್ ಮತ್ತು ಪುವರ್ ಬೇಸ್ ಮೇಲೆ ಡಿಸ್ಕ್ರಿಮಿನೇಷನ್ ನಡೆಯುತ್ತೆ. ಪ್ರೆಜುಡಿಸ್ ಅಂದ್ರೆ ಯಾರನ್ನ ಪ್ರಾಪರ್ಲಿ ಗೊತ್ತಿಲ್ಲ ಅಂದ್ರೆ ಕೂಡ ಅವರ ಬಗ್ಗೆ ಒಪಿನಿಯನ್ ಫಾರ್ಮ್ ಮಾಡೋದು. ಇದು ಪಾಸಿಟಿವ್ ಅಥವಾ ನೆಗೆಟಿವ್ ಆಗಿರಬಹುದು. ಆದ್ರೆ ಡಿಸ್ಕ್ರಿಮಿನೇಷನ್ನಿಂದ ಕ್ರಿಯೇಟ್ ಆದ ಪ್ರೆಜುಡಿಸ್ ಯೂಶುವಲಿ ನೆಗೆಟಿವ್ ಫೀಲಿಂಗ್ಸ್ ಕ್ರಿಯೇಟ್ ಮಾಡುತ್ತೆ. ಇಂಪೀಷನ್ಸ್, ಕಂಟೆಂಪ್ಟ್, ಡಿಸ್ರೆಸ್ಪೆಕ್ಟ್ ಮತ್ತು ಹೇಟ್ರೆಡ್ ಇದೆಲ್ಲ ಸೋಷಿಯಲ್ ಕಾನ್ಫ್ಲಿಕ್ಟ್ಸ್ಗೆ ಲೀಡ್ ಆಗತ್ತೆ. ಇಂಡಿಯಾದಲ್ಲಿ ಕಾಸ್ಟ್ ಸಿಸ್ಟಮ್ ಇಂದ ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಆಯಿತು. ಕೆಲವು ಕಾಸ್ಟ್ಸ್ ಹೈ ಅಂತ ಕನ್ಸಿಡರ್ ಮಾಡಿದ್ರು ಮತ್ತು ಅನ್ಟಚಬಲ್ಸ್ನ ಲೋಯೆಸ್ಟ್ ಲೆವೆಲಲ್ಲಿ ಟ್ರೀಟ್ ಮಾಡಿದ್ರು. ಅನ್ಟಚಬಿಲಿಟಿ ಒಂದು ಇನ್ಹ್ಯೂಮನ್ ಪ್ರಾಕ್ಟೀಸ್. ಮಹಾತ್ಮ ಗಾಂಧಿ ಇದನ್ನ ಸ್ಟಿಗ್ಮಾ ಅಂತ ಹೇಳಿದ್ರು. ಅನ್ಟಚಬಿಲಿಟಿಯಿಂದ ಜನರು ಸೋಷಿಯಲ್, ಕಲ್ಚರಲ್, ರಿಲಿಜಿಯಸ್, ಎಜುಕೇಷನಲ್ ಮತ್ತು ಪೊಲಿಟಿಕಲ್ ಫೆಸಿಲಿಟೀಸಿಂದ ಡಿಪ್ರೈವ್ ಆಗಿದ್ರು. ಈ ಸಿಚುವೇಶನ್ ಸೆವೆರಲ್ ಸೆಂಚುರೀಸ್ವರೆಗೂ ಕಂಟಿನ್ಯೂ ಆಯಿತು. ಅನ್ಟಚಬಿಲಿಟಿ ರಿಮೂವ್ ಮಾಡೋದಕ್ಕೆ ಜ್ಯೋತಿಬಾ ಫೂಲೆ, ಸ್ವಾಮಿ ವಿವೇಕಾನಂದ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇವರೆಲ್ಲರೂ ಗ್ರೇಟ್ ಎಫರ್ಟ್ಸ್ ಮಾಡಿದ್ರು. ಸೆಕ್ಷನ್ 17 ಆಫ್ ಕಾನ್ಸ್ಟಿಟ್ಯೂಷನ್ ಅನ್ಟಚಬಿಲಿಟಿ ಪ್ರಾಕ್ಟೀಸ್ನ ಪ್ರೊಹಿಬಿಟ್ ಮಾಡುತ್ತೆ. 1955 ಅಲ್ಲಿ ಅನ್ಟಚಬಿಲಿಟಿ ಕ್ರೈಮ್ ಆಕ್ಟ್ ಇಂಪ್ಲಿಮೆಂಟ್ ಆಯಿತು. ಲೇಟರ್ 1976 ಅಲ್ಲಿ ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಆಗಿ ಸ್ಟ್ರೆಂಥನ್ ಆಯಿತು. ಇದು ಪ್ರಕಾರ ಅನ್ಟಚಬಿಲಿಟಿ ಪನಿಷಬಲ್ ಅಫೆನ್ಸ್ ಆಗಿದೆ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈಕ್ವಾಲಿಟಿ ರೈಟ್ಸ್ ಗ್ಯಾರಂಟಿ ಆಗಿದೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಎಜುಕೇಷನ್, ಎಂಪ್ಲಾಯ್ಮೆಂಟ್, ಪೊಲಿಟಿಕಲ್ ಫೀಲ್ಡ್ಸಲ್ಲಿ ರಿಸರ್ವೇಷನ್ ಕೊಡಲಾಗಿದೆ. ಗವರ್ಮೆಂಟ್ 1989 ರೆಗ್ಯುಲೇಷನ್ನಿಂದ ಅನ್ಟಚಬಿಲಿಟಿ ಇರಾಡಿಕೇಟ್ ಮಾಡಕ್ಕೆ ಸ್ಪೆಷಲ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿದೆ. ಇವತ್ತು ಇಂಡಿಯಾ ಈಕ್ವಲ್ ಆಪರ್ಚುನಿಟೀಸ್ ಕೊಡಕ್ಕೆ ಟ್ರೈ ಮಾಡ್ತಾ ಇದೆ ಮತ್ತು ಅನ್ಟಚಬಿಲಿಟಿ ಅಂತ ಸೋಷಿಯಲ್ ಈವಿಲ್ನ ಗ್ರ್ಯಾಜುವಲಿ ರಿಮೂವ್ ಮಾಡ್ತಾ ಇದೆ.